ಖರ್ಗೆ, ಚಲುವರಾಯಸ್ವಾಮಿ ಮತ್ತು ಕೃಷ್ಣ ಬೈರೇಗೌಡರೆಲ್ಲ ಒಂದು ಟೀಮ್ ಮಾಡಿದ್ರು ಅನ್ನೋಂಥ ಆರೋಪಗಳನ್ನೆಲ್ಲ ಮಾಧ್ಯಮಗಳಿಗೆ ಹೇಳಿದ್ದಾರೆ. ಅಲ್ಲದಿ ಅದೇಪ್ಪ ಅವನೇನೋ ಮೆಂಟಲ್ ಕೇಸು ಅವನು ಮಾತಾಡಲಿ, ಅವನು ಎಲ್ಲ ಅವನೇನು ಬೇಕಾದ್ರೂ ಮಾತಾಡ್ತಾರೆ. ನನಗೆ ನಿಮ್ಮ ಬಗ್ಗೆ ನನಗೆ ಭಾಳ ಅನುಕಂಪ ಆಗ್ತಾಯಿದೆ. ನೀವೆಲ್ಲ ಭಾಳ ವಿದ್ಯಾವಂತರಿದ್ದೀರಿ, ಪ್ರಜ್ಞಾವಂತಿದ್ದೀರಿ. ನಿಮ್ಮ ಚಾನೆಲ್ಗಳಲ್ಲಿ, ನಿಮ್ಮ ಪೇಪರ್ಗಳಲ್ಲಿ ಎಲ್ಲ ನಿಮಗೆಲ್ಲ ಒಂದು ಇಮೇಜ್ ಭಾಳ ಮುಖ್ಯ. ಯಾರು ಏನೇನೋ ಆಗ್ತಾರೆ ಅಂತ ಅಷ್ಟೆಲ್ಲ ದೊಡ್ಡ ನ್ಯೂಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಇಮೇಜ್ ಏನಾಗಬೇಕು? ಏನಾದ್ರು ಸತ್ಯ ಏನಾದ್ರು ಇದೆಯಾ ಇಲ್ಲ? ಈಗ ನಾನು ನಿಮ್ಮ ಮಾಧ್ಯಮದವ್ರಿಗೆ ಯಾರೋ ಒಬ್ಬ ಹೇಳ್ಬಿಡ್ತಾನಪ್ಪ, ನಿಮ್ಮ ಮಾಧ್ಯಮಕ್ಕೆ 100 ಕೋಟಿ ಕೊಟ್ಬಿಟ್ಟಿದ್ದಾನೆ ಹಾಕ್ಬೇಡ ಅಂತ, ನೀವು ಹಾಕೋಕ್ಕಾಗ್ತದ? ಅದನ್ನ ಕ್ಯಾನ್ ವಿ ಬ್ಲೇಮ್ ಎನಿವನ್? ಏನೋ ಒಂದು ಆಧಾರ ಬೇರೆ ಇರ್ಬೇಕಾದ್ರೆ ಅದಕ್ಕೆ. ಬಿಡಿ, ನಾನು ಅವನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನೀವು ನಿಮ್ಮೊಂದು ಇಷ್ಟು ದೊಡ್ಡ ರೆಪ್ಯುಟೇಷನ್ ಇರುವಂಥ ಮೀಡಿಯಾ, ಐ ಡೋಂಟ್ ನೋ ವೈ ಯು ಆರ್ ಫೇಲಿಂಗ್ ಈ ವಿಚಾರದಲ್ಲಿ ಅಂತ ನನಗೆ ಬೇಜಾರಾಗ್ತದೆ. ಫ್ರಂಟ್ ಪೇಜಲ್ಲಿ ನ್ಯೂಸ್ ತೊಗೊಂಡಿದ್ದೀರ ಕೆಲವರು, ಆಮೇಲೆ ದೊಡ್ಡ ನ್ಯೂಸ್ ಏನೋ ಬಾಂಬ್ ಸಿಡಿಸ್ಬಿಟ್ಟು ಅಂತ ಹೇಳ್ತಾ ಇದ್ದೀರ. ತಲೆಕೆಟ್ಟವ್ರು ಹಾಸ್ಪಿಟ್ಲ್ ಸೇರಿಸ್ಬೇಕಾದವ್ರನ್ನೆಲ್ಲ ನೀವು ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಅವನ ಬಗ್ಗೆ ಅನುಕಂಪ ಆಗ್ತಾ ಇಲ್ಲ, ನಿಮ್ಮ ಬಗ್ಗೆ ನಂಗೆ ಭಾಳ ಬೇಜಾರಾಗ್ತಾ ಇದೆ. ಏನಾಗಿದೆ ನಿಮ್ಮ ಚೀಫ್ ಎಡಿಟರಲ್ಲಿ, ನಿಮ್ಮ ಮೀಡಿಯಾಗಳಲ್ಲಿ? ಯಾಕೆ ಈ ರೀತಿ? ಸರ್, ಆ ವ್ಯಕ್ತಿನ ನಾವು ಗಂಭೀರವಾಗಿ ತಗೊಳ್ಳೋದಕ್ಕೆ ಕಾರಣ ನಿಮ್ಮ ಒಂದು ಮಾತುಕತೆ ಒಂದು ಇದಾಗಿರ್ಬೋದಲ್ಲ ಸರ್. ನೀವು ಆ ವ್ಯಕ್ತಿನ ಒಂದು ಸ್ವಲ್ಪ ಯಾರು ಇಲ್ಲ ಅಂದ್ಬಿಟ್ಟು ನೀವು ಮಾತಾಡದೆ ಹೋಗಿದ್ರೆ ನಾನು ಯಾವ ಮಾತಾಡಿಲ್ಲ ರೀ. ನಾನು ನಾಟ್ ಸ್ಪೋಕನ್ ಹೇಳ್ತೀನಿ. ನಾನೊಬ್ಬ ಡೆಪ್ಟಿ CM, ನನ್ನ ಹತ್ರ 100 ಜನ ಅಪ್ರೋಚ್ ಮಾಡ್ತಾರೆ. ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ, ಇನ್ನೊಬ್ಬರು ಇರ್ತಾರೆ, ಪಬ್ಲಿಕ್ ಫಿಗರ್ ನನ್ನ ಹತ್ರ ಬರ್ತಾರೆ. ನಾನು ಬರ್ತೀನಿ, ನನ್ನ ಹತ್ರ ಮಾತಾಡ್ತೀನಿ ಅನ್ನೋರನ್ನ ನಾನು ಯಾರು ಇಲ್ಲ ಅಂತ ಹೇಳ್ತಾರೆ. ಏನು ತೆಂತಕ್ಕೆ ಬರ್ತಾರೋ ನನಗೆ ಗೊತ್ತಿಲ್ಲ. ಎಲ್ಲರೂ ಬರ್ತಾ ಇರ್ತಾರೆ ನನ್ನ ಹತ್ರ, ನೀವು ಬರ್ತಾ ಇರ್ತೀರಿ. ನೀವು ಮೀಡಿಯಾ ಒಂದು ಇಟ್ಕೊಂಡು ಬರ್ತೀರಿ, ಒರಿಜಿನಲ್ ಮೀಡಿಯಾನ ಡೂಪ್ಲಿಕೇಟ್ ಮೀಡಿಯಾ ಯಾರು ಗೊತ್ತು ನನಗೆ? ಈಗ ಯಾವುದೋ ಒಂದು ಪಬ್ಲಿಕ್ TV ಅಂತ ಇಟ್ಕೊಳ್ತೀರೋ, PT ಅಂತ ಇಟ್ಕೊಳ್ತೀರೋ, TV9 ಅಂತ ಇಟ್ಕೊಳ್ತೀರೋ. ಇಟ್ಕೊಂಡು ಬಂದರೆ ನೀವು TV9 ರಿಪೋರ್ಟ್ರು, ಒರಿಜಿನಲ್ ರಿಪೋರ್ಟ್ರು, ಡೂಪ್ಲಿಕೇಟ್ ರಿಪೋರ್ಟ್ರು, BJP ಕಾರ್ಯಕರ್ತರು, ದಳ ಕಾರ್ಯಕರ್ತರು, ನಮ್ಗೆ ಹೆಂಗೆ ಗೊತ್ತಾಗಬೇಕು? ಅದನ್ನು ಮಾಡಿಸ್ಬೇಕು ಸರ್. ಜನ ಬರ್ತಾರೆ, ಈಗ ಇಷ್ಟೆಲ್ಲ ಜನ ಬರ್ತಾರೆ, ನಾನು ಎಲ್ಲರನ್ನೂ ಈಗ ಸ್ಕ್ಯಾನ್ ಮಾಡ್ಕೊಂಡು ಕೂತ್ಕೊಳ್ಳೋಣ ನಾನು? ಇಲ್ಲ, ಆ ರೀತಿ ಒಬ್ಬ ಏನಾದ್ರು ನಿಮ್ಮ ಮಾಧ್ಯಮ ಇವ್ರಿಗೆ ಹೇಳಿದ್ರೆ ಆ ಥರ ಮಾಡೋದು ಒಳ್ಳೇದು ಅಂತ. ಯಾಕಂದ್ರೆ ಈಗ ಯಾರು ನಕಲಿ ಯಾರು ಅಸಲಿ ಅನ್ನೋದೇ ಗೊತ್ತಾಗಲ್ಲ. ನನಗೆ ಅದು ಯಾರೋ ಎಲ್ಲೋ ಒಂದು ಕಡೆ ಎಲೆಕ್ಷನ್ ಟೈಮಲ್ಲಿ ನನಗೆ ಹಿಡಿತಾವನ, ನನಗೆ PTF ಯಾವುದೋ ಒಂದು ಇದು ಚಾನಲಲ್ಲಿ ಹಿಡಿತಾವನೆ. ಹಿಂದೆ ಒಂದಿದೆ, ಮುಂದೆ ಒಂದಿದೆ ನೋಡಿ. ಈ ಕಡೆ ಒಂದು ಹಾಕೊಂಡವನೆ, ಈ ಕಡೆ ಒಂದು ಹಾಕೊಂಡವನೆ. ಒಂದೇ ಒಂದು ಎರಡು ಇಟ್ಬಿಟ್ಟವನೆ. ಇಲ್ಲ ಸರ್, ಆ ಥರದವ್ರು ಒಂದು ಸ್ವಲ್ಪ ಫೇಕ್ ಇದನ್ನ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಸರ್, ಇಲ್ಲ ಕಷ್ಟ ಆಗುತ್ತೆ ಅದು. ನಿಮ್ಗೆ ಹಾಕಿದ್ಯಾ? ಲೈಕ್ ದಿಸ್? ಐ ಡೋಂಟ್ ನೋ. ನೋ, ದಟ್ ವಾಸ್ ನಾಟ್. ಈಗ ನಿಮ್ದೇನೋ ಒಂದು ಗ್ರೂಪು, ಅಲ್ಲಿ 3-4 ಇತ್ತು. ಇಲ್ಲ, ಒಬ್ಬನೇ ರಿಪೋರ್ಟ್ ಕೆಲಸ ಕೊಟ್ಬಿಟ್ಟವ್ರೆ, ನಂಗೆ ಗೊತ್ತಿಲ್ಲ. ನನಗೆ ಸಂಬಳಕ್ಕೆ, ಕಡಿಮೆ ಸಂಬಳಕ್ಕೆ ಒಬ್ಬನ ಕೈಲಿ ಎಲ್ಲ ಚಾನಲ್ ನಡೆಸ್ತಾವ್ರೆ, ನಂಗೆ ಗೊತ್ತಿಲ್ಲ. ಪದೇ ಪದೇ ನಿಮ್ಮ ಜೊತೆ ಮಾತನಾಡಿದ ಆಡಿಯೋ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರು ನಮ್ಮನ್ನ ಬಂದು ಪಾಲಿಟಿಷಿಯನ್ ಅಂದಮೇಲೆ ನನ್ನ ಸ್ಟೇಟಸ್ಗೆ, ನನ್ನ ಪೊಸಿಷನ್ಗೆ ಸಾವಿರಾರು ಜನ ಬಂದು ಭೇಟಿ ಮಾಡ್ತಾರೆ. ಯಾರು ಬರ್ತಾರೋ ಅವ್ರು ಯಾವ ಹುದ್ದದಲ್ಲಿ ಯಾವ ಇದೆಯೋ ಯಾರು ಗೊತ್ತು. ನಾನೇನು ತಪ್ಪು ಮಾತಾಡಿಲ್ಲ, ಮಾಡೋಕ್ಕೆ ಹೋಗಿಲ್ಲ, ತಲೆನೂ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ನನಗೆ ಬೇರೆ ಬೇಕಾದಷ್ಟು ಟೈಮ್ ಇದೆ, ನನಗೆ ಬೇರೆ ಬೇರೆ ಕೆಲಸಗಳಿದೆ. ಇಲ್ಲ ಸರ್, ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿರೋರ ಮೇಲೆ ಈ ಥರ ಆಪಾದನೆ ಮಾಡ್ತಾನೆ ಅಂದಮೇಲೆ ಅದನ್ನೇನಾದ್ರು ತನಿಖೆ ಅಥವಾ ಅಂದಮೇಲೆ ಮಾನನಷ್ಟ ಮೊಕದ್ದಮೆ ಆ ಥರ? ನೋಡಪ್ಪ, ನನ್ನ ಹೆಸರು ಉಪಯೋಗಿಸ್ಕೊಂಡ್ರೆ ಕೆಲವರಿಗೆ ಮಾರ್ಕೆಟು, ನೀವು ಬರೀತೀರಾ, ನೀವು ಹಾಕ್ತೀರಾ, ಅದಕ್ಕೆ ಉಪಯೋಗಿಸ್ಬೇಕಾರೆ ಅದಕ್ಕೆ ನಾನು ಯಾಕೆ ತರ ಕೆಡಿಸ್ಕೊಳ್ತಾರೆ? ರಾಜೇಗೌಡ ಟೂರಿಂಗ್ ಕ್ಲಬ್ ಅಲ್ಲಿ ರೂಮ್ ನಂಬರ್ 110 ಅಂತ ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಗೋಪಾಲ ಸ್ವಾಮಿ ಅನ್ನೋ ಕಡೆಯಿಂದ ಟೂರಿಂಗ್ ಕ್ಲಬ್ ರೂಮ್ ನಂಬರ್ 110ಕ್ಕೆ ಏನೋ ಒಳ್ಳೆ ವಿಚಾರ ಇದ್ರೆ ಬೇರೆ ಮಾತಾಡಿ. ರಾಜ್ಯದ ವಿಚಾರ, ಬರಗಾಲ, ಮಳೆ ಬರ್ತಾ ಇಲ್ಲ, ಮಳೆ ಬರ್ಸಕ್ಕೆ ಏನೋ ಒಂದು ಮಾಡಿ. ಸಮಾಧಾನ ಇಲ್ಲ ಮಳೆ. ನಾನೆಲ್ಲ ನಿನ್ನೆ ರಾತ್ರಿ ಆಫೀಸರ್ಸನ್ನ ಕರೆಸಿದ್ದೀನಿ, ಏನು ಮಾಡೋದು ಅಂತ.
ಕಾವೇರಿನೂ ಇಲ್ಲ, ಉತ್ತರ ಕರ್ನಾಟಕದಲ್ಲೂ ಇಲ್ಲ ಮಳೆ, ಮಲೆನಾಡಲ್ಲೂ ಮಳೆ ಕಡಿಮೆ ಆಗ್ಬಿಟ್ಟಿದೆ. ಅಲ್ಲ, ಬರುತ್ತೆ ಅಂತ ನೀವು ಘೋಷಣೆ ಹೇಳಿದ್ರಿ 12 ತಾರೀಕು. ಅನ್ಕೊಂಡಿದ್ದೆ ನಾನು. ಈಗ ಅದಕ್ಕೆ ನೋಡ್ಬೇಕು, ಒಂದಿನ ಅಟ್ಲೀಸ್ಟ್ ಅದು ದೇವಸ್ಥಾನಕ್ಕೆ ಹೋಗ್ಬೋದು. ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಏನೋ ಒಂದು 2 ದಿನ ಸುಮ್ಮನೆ ಬರೋರು ಅಂತ ಬಂದ್ಬಿಡ್ತು ಏರ್ಪೋರ್ಟ್ ಇಟ್ಕೊಂಡು. ಸರ್, ಇನ್ನೊಂದು ಸರ್, PDA ಕಾಂಪ್ಲೆಕ್ಸ್ಗಳನ್ನ ಏಕಾಏಕಿ ಹೊಡಿತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಬರುತ್ತೆ. ನೋಡಿಯಪ್ಪ, ನಾನು ಸ್ವಲ್ಪ ಇದ್ರ ಬಗ್ಗೆ ಯಾರೋ BJP ಲೀಡ್ರು ಅಶೋಕ್ ಮಾತಾಡಿದ್ದಾರೆ. ಅವ್ರು ಅಶೋಕಿಗೆ ಮರ್ತು ಬಿಟ್ಟಿದ್ದಾರೆ ಇದನ್ನು ಯಾರು ಕಾಲದಲ್ಲಿ ಶುರು ಆಯಿತು, ಯಾರು ಪರ್ಮಿಷನ್ ಕೊಟ್ಟರು, ಯಾರು ಮಾಡಿದ್ರು ಅಂತ ಅವರು ಪಾಪ ಮರ್ತಿದ್ದಾರೆ. ನನ್ನ ಹತ್ರ ಎಲ್ಲ ಮಾಹಿತಿ ಇದೆ, ತರಿಸ್ಕೊಂಡಿದ್ದೀನಿ ನಾನು. ಬೊಮ್ಮಾಯಿಯವರೇ ಹಿಂದೆ ಏನು ಟೆಂಡರ್ ಕರೆದಿತ್ತು ಆ ಟೆಂಡರ್ ಮೇಲೆ ಬೊಮ್ಮಾಯಿಯವರೇ ಆಗ ಅಗ್ರಿಮೆಂಟ್ ಕೂಡ ಮಾಡಿದ್ದಾರೆ. BJP ಗೌರ್ಮೆಂಟ್ ಹೋದ ಮೇಲೆ ಒಂದು ಅಗ್ರಿಮೆಂಟ್, ಪೆನ್ಷನ್ ಅಗ್ರಿಮೆಂಟ್ ಮಾಡಿದ್ದಾರೆ. ಯಡಿಯೂರಪ್ಪನವ್ರು ಬೇಡ ತಡೀರಿ ಅಂತ ಹೇಳಿದ್ದಾರೆ. ಆಮೇಲೆ ಬೊಮ್ಮಾಯಿಯವರು ಚೀಫ್ ಸೆಕ್ರೆಟರಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ದಾರೆ. ಸಮಿತಿ ಮಾಡಿಬಿಟ್ಟು ನಮಗೆ ಅಗ್ರಿಮೆಂಟ್ ಆಗೋಗಿದೆ, ಪೆನ್ಷನ್ ಅಗ್ರಿಮೆಂಟ್ ಆಗಿದೆ, ನಮಗೆ ಲಾಸ್ ಆಗ್ತದೆ, ನಾವು ಇದನ್ನು ಮುಂದುವರಿಸಬೇಕು ಅಂತೇಳಿ ಬೊಮ್ಮಾಯಿ ಗೌರ್ಮೆಂಟಲ್ಲಿ ಚೀಫ್ ಸೆಕ್ರೆಟರಿ ಬರೆದಿದ್ದಾರೆ. ಅದಾದಮೇಲೆ ನಮ್ಮ ಚೀಫ್ ಸೆಕ್ರೆಟರಿಗೆ ಈಗ ಬಂದ ಮೇಲೆ ಆ ಚೀಫ್ ಸೆಕ್ರೆಟರಿ ಅದು ಬರೆದಿದ್ದಾರೆ. ಅದಾದ ಮೇಲೆ ಅದು ಕಂಟಿನ್ಯೂ ಆಗಿದೆ. ನಿಲ್ಲಿಸಿದಷ್ಟು ಲಾಸ್ ಆಗ್ತದೆ ಅಂತೇಳಿ ಆಲ್ಮೋಸ್ಟ್ ನಿಲ್ಲಿಸ್ಬಿಟ್ಟಿದ್ರು, 4-5 ವರ್ಷದಿಂದ ನಿಲ್ಲಿಸ್ಬಿಟ್ಟಿದ್ರು. ಈಗೂ ಕೊಟ್ಟಿರೋದು ಲೀಸು, ನಾನೆಲ್ಲ ತೆಗೆದು ನೋಡಿದೆ, ಈಗೂ ಕೊಟ್ಟಿರೋದು ಲೀಸು, ಈಗ ಯಾರಿಗೂ ಸೇಲ್ ಕೊಟ್ಟಿಲ್ಲ. ಸರ್ಕಾರಕ್ಕೆ ಆದಾಯ ಬರೋದಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡಿದ್ದಾರೆ. ನಾನು ಅದನ್ನು ಕಂಪ್ಲೀಟಾಗಿ ಇದು ಅಸೆಂಬ್ಲಿ ಇದೆಲ್ಲ ಈ ಗಲಾಟೆಗಳು ಕಡಿಮೆ ಆಗಲಿ, ಅದಾದ್ಮೇಲೆ ಒಂದು ಸ್ಟೇಟ್ಮೆಂಟ್ ಅದ್ರ ಬಗ್ಗೆ ಮಾಡ್ತೀನಿ. ಮಾಹಿತಿ ಎಲ್ಲ ತರಿಸ್ಕೊಂಡಿದ್ದೀನಿ ನಾನು. ತರಿಸ್ಕೊಂಡಾದ್ಮೇಲೆ ಆಪ್ ಅವ್ರು ಇರ್ಬೋದು, ಅಶೋಕ್ ಇರ್ಬೋದು, ಅಶೋಕ್ ಮಾಹಿತಿ ಎಷ್ಟಿದೆಯೋ ಗೊತ್ತಿಲ್ಲ, ವಿತ್ ಪೇಪರ್ಸ್ ನಾನು. ಸರ್, ಇದು ಹುಬ್ಳಿಯಲ್ಲಿ ಅಂಜಲಿ ಮರ್ಡರ್ ಕೇಸಲ್ಲಿ ಬಿಜೆಪಿಯವರು ಎಲ್ಲೊಂದು ಕಡೆ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ, ಹಾಗಾಗಿ ಹುಬ್ಳಿಯಲ್ಲಿ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅಂತ ಆರೋಪ. BJP ಇರೋದೇ ಆರೋಪ ಮಾಡುತ್ತೆ. ಸರ್ಕಾರ ಕೆಟ್ಟ ಹೆಸರು ತರ ಕೇರ್ಬೇಕು ಎಲ್ಲ ಮಾಡ್ತಾರೆ. ಅವ್ರ ಹುಡುಕುಗಳನ್ನ ಅವ್ರು ಮಾಡೋದನ್ನೆಲ್ಲ ಮುಚ್ಚಾಕೋದು. ಬರೀ ಕಾಂಗ್ರೆಸ್ ಅವ್ರನ್ನ ಈಗೇನಿಲ್ಲ, ನಾವು ಅವ್ರಿಗೆ ಚೆನ್ನಾಗಿ ಸರ್ಕಾರ ನಡೆಸ್ತಾ ಇದೀವಲ್ಲ, ಅವ್ರಿಗೆ ತಡ್ಕೊಳಕ್ಕಾಗ್ತಾರೆ. ಬಿಜೆಪಿ ಆರೋಪ ಬಿಟ್ಟಿದೆ. NCRB ರಿಪೋರ್ಟ್ ಅಲ್ಲೇ ಹೇಳ್ತಾ ಇದ್ದಾರೆ ಸರ್, 4 ತಿಂಗಳಲ್ಲಿ 430 ಕೊಲೆ ಆಗಿದೆ, 198 ಅತ್ಯಾಚಾರ ಕೇಸ್ಗಳಾಗಿದ್ದಾವೆ ಕರ್ನಾಟಕದಲ್ಲಿ. ಇದೆಲ್ಲ ನೋಡಿದ್ರೆ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತಾರೆ. ಹಳೆ ರಿಪೋರ್ಟ್ಸ್ ಎಲ್ಲ ತರ್ಸೋಣ. ಥ್ಯಾಂಕ್ ಯು. ಇವತ್ತೊಂದು ಆಕ್ಟ್ ಮಾಡಿದ್ದಾರೆ ಸರ್, ಕುಟುಂಬದ ವಿರುದ್ಧ ಏನೆಲ್ಲ ನಡೀತಾ ಇದೆ ಇದರಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಹೇಳಪ್ಪ, ಗೌಡ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಭಾಳ ಒಳ್ಳೇದು. ಅವ್ರ ಹುಟ್ಟುದಬ್ಬ ಶುಭ ಹಾರೈಸೋಣ. ಒಳ್ಳೆ ಆರೋಗ್ಯ ಕೊಡಲಿ, ನೆಮ್ಮದಿ ಕೊಡಲಿ, ಸಂತೋಷ ಕೊಡಲಿ, ದುಃಖದಿಂದ ದೂರ ಆಗಲಿ, ಅಷ್ಟನ್ನು ನಾನು ಭಗವಂತನಲ್ಲಿ ಅವ್ರಿಗೆ ಪ್ರಾರ್ಥನೆ ಮಾಡ್ತೀನಿ. ಸರ್ಕಾರದ ಪರವಾಗಿ ಅವ್ರಿಗೆ ಮತ್ತು ವೈಯಕ್ತಿಕವಾಗಿ ಅವ್ರಿಗೆ ಶುಭವನ್ನು ತುಂಬ ಹೃದಯದಿಂದ ಹಾರೈಸ್ತೀನಿ. Sir, English, sir. One English. You tweet, totally make it and tweet it. No, make it and tweet it already. ನಮಸ್ಕಾರ. ಭಾಳ ಫಸ್ಟ್ ಟೈಮ್ ನಮ್ಮ ಪ್ರಧಾನಮಂತ್ರಿಗಳು ಮೆಟ್ರೋ ಆದಾಯದ ಬಗ್ಗೆ, ನಮ್ಮ ಶಕ್ತಿ ಯೋಜನೆ ಬಗ್ಗೆ, ನಾವು ನಮ್ಮ ಹೆಣ್ಮಕ್ಳಿಗೆ ಕೊಡ್ತಾ ಇರೋಂಥ ಒಂದು ಪ್ರಯಾಣದ ಬಗ್ಗೆ, ಉಚಿತ ಪ್ರಯಾಣದ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಮೊದಲನೇ ಗ್ಯಾರಂಟಿಯನ್ನು ನಾವು ಈ ಒಂದು ಶಕ್ತಿ ಯೋಜನೆಯನ್ನು ಪ್ರಾರಂಭ ಮಾಡಿದ್ದೇವೆ. 1,000ಕ್ಕೂ ಹೆಚ್ಚು ಬಸ್ಗಳನ್ನು ಖರೀದಿ ಮಾಡಿ ಹೆಣ್ಮಕ್ಳಿಗೆ ಅನುಕೂಲ ಆಗಲಿ, ಸಾರ್ವಜನಿಕರಿಗೆ ಅನುಕೂಲ ಆಗಲಿ, ಬೇರೆಯವ್ರಿಗೂ ಅನುಕೂಲ ಆಗಲಿ, ಗಂಡು ಮಕ್ಳಿಗೂ ಅನುಕೂಲ ಆಗಲಿ ಅಂತ ಹೇಳಿ. ಒಂದು ನಿಮಿಷ ಇರಿ ಸ್ವಲ್ಪ ಪ್ಲೀಸ್. ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ
ಇವತ್ತು 1,000ಕ್ಕೂ ಹೆಚ್ಚು ಬಸ್ಗಳನ್ನು ಈಗಾಗಲೇ ಖರೀದಿ ಮಾಡಿರೋದು, ವಿಧಾನಸೌಧ ಎದುರುಗಡೆ ಉದ್ಘಾಟನೆ ಮಾಡಿರೋದು ತಾವೆಲ್ಲ ಗಮನಿಸಿದ್ದೀರಿ. ಈ ವರ್ಷ 130 ಕೋಟಿ ರೂಪಾಯಿ ಆದಾಯ ಬಂದಿದೆ, ಹೆಚ್ಚು ಆದಾಯ ಬಂದಿದೆ. ಆಮೇಲೆ ಹೈಯೆಸ್ಟ್ ಟ್ರಾವೆಲ್ ಕೂಡ ನಮ್ಮ ಮೆಟ್ರೋಲಿ ಆಗ್ತಾ ಇದೆ. ಎಲ್ಲ ವರ್ಗದ ಜನ ಇವತ್ತು ಉಪಯೋಗಿಸ್ತಾ ಇದ್ದಾರೆ. ನಮ್ಮ ಗ್ರಾಮೀಣ ಪ್ರದೇಶದ ಜನರು ನಗರದಲ್ಲೂ ಕೂಡ ಎಲ್ಲೆಲ್ಲಿ ಅವರಿಗೆ ಶಕ್ತಿ ಇಲ್ವೋ ಅವರೆಲ್ಲ ಕೂಡ ಇವತ್ತು ನಮ್ಮ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಮಾತ್ರ ಮೆಟ್ರೋ ಇದೆ, ಇದು ಪ್ರಧಾನಮಂತ್ರಿಗಳು ಗಮನಿಸಬೇಕು. ಎಲ್ಲ ಕಡೆ ಮೆಟ್ರೋ ಇಲ್ಲ, ಮೆಟ್ರೋಲಿ ಅನುಕೂಲ ಇರೋ ಕಡೆ ಹೋಗ್ತಾರೆ ಅವರು. ಆದರೆ ನಾವು ಯೋಚನೆ ಮಾಡ್ತಿರೋದು ಬಡವರಿಗೆ ಈ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರಲ್ಲ, ಅವ್ರಿಗೆ ಸುಧಾರಣೆಯನ್ನು ಮಾಡಲಿಕ್ಕೆ ನಾವು ಈ ಒಂದು ಯೋಜನೆಯನ್ನು ತೆಗೆದುಕೊಂಡು ಬಂದಿದ್ದೇವೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಕೋವಿಡ್ನಲ್ಲಿ ಇವತ್ತು ಯಾದಗಿರಿನವ್ರು ಬಂದು ನಾನು ಭೇಟಿ ಮಾಡಿದಾಗ, ನಾನು ಅನೌನ್ಸ್ ಮಾಡಿದಾಗ 1 ಕೋಟಿ ರೂಪಾಯಿ ಚೆಕ್ ಕೊಡ್ತೀನಿ ಅಂತ ಹೇಳೋದನ್ನ ಉದ್ದೇಶ ಇವತ್ತು ಬೆಲೆ ಏರಿಕೆ ತತ್ತರಿಸ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತೇಳಿ ನಾವು ಈ 5 ಗ್ಯಾರಂಟಿಗಳನ್ನು ನಾವು ತಂದು ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ನಿಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ. ಈಗ ನಮ್ಮ ತಮಿಳುನಾಡವರು ಕೂಡ ಅದನ್ನು ಗಮನಿಸಿ ಅವರು ಕೂಡ ಮೊದಲು ಟೌನಲ್ಲಿ ಮಾತ್ರ ಅವರು ಕೊಡ್ತಾ ಇದ್ರು. ಇವತ್ತು ತಮಿಳುನಾಡು ಮುಖ್ಯಮಂತ್ರಿಗಳು ಕೂಡ ಅದರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಈಗ ನಮ್ಮ ತೆಲಂಗಾಣದಲ್ಲೂ ಕೂಡ ಈ ಯೋಜನೆ ಈಗಾಗಲೇ ನಾವು ಜಾರಿಯನ್ನು ನಾವು ತಂದಿದ್ದೇವೆ. What is this? Rider Jeep. Scheme in ಶಕ್ತಿ ಸ್ಕೀಮ್ ಆಗಿ 1.8 ರೈಡರ್ಸ್ ಇದೆ, 41 ಬಟ್ 3.09 ಕ್ರೋರ್ಸ್ ಆಗಿದೆ, 50 ಇಂಗ್ಲೀಷ್ ಆಗಿದೆ ಕಡಿಮೆ. ಈಗ ನಾನು ಮಾಹಿತಿ ನಮ್ಮ ಮೆಟ್ರೋಯಿಂದನೂ ತರಿಸಿದೆ, 30% ರೈಡರ್ಶಿಪ್ಪು ಜಾಸ್ತಿ ಆಗಿದೆ. ಪ್ರತಿ ತಿಂಗಳು 1.81 ಕ್ರೋರ್ಸ್ ರೈಡರ್ಶಿಪ್ ಇತ್ತು, 43 ಲಕ್ಷ 43 ಕ್ರೋರ್ಸ್ ಅಷ್ಟು ಜೂನ್ 23ಗೆ. ಸೊ ಹಂಗೆ ಹೆಚ್ಚಿಗೆ ರೈಡರ್ಶಿಪ್ ಕೂಡ ಆಗಿದೆ, ಆದಾಯ ಕೂಡ ಬಂದಿದೆ ಅಂತೇಳಿ ಪ್ರೈಮ್ ಮಿನಿಸ್ಟ್ರು ಹೇಳಿಕೆ ಕೊಡೋಕ್ಕಿಂತ ಮುಂಚಿತವಾಗಿ ಇವತ್ತು ಮಾಧ್ಯಮದಲ್ಲಿ ಇವತ್ತೆಲ್ಲ ಪ್ರಕಟಣೆ ಆಗಿದೆ. ಸೊ ನನಗೆ ಪ್ರೈಮ್ ಮಿನಿಸ್ಟ್ರಿಗೆ ಏನು ಮಾಹಿತಿ ಇಲ್ಲೋ ನನಗೆ ಗೊತ್ತಿಲ್ಲ. ಅವರು ನಮ್ಮ ಜೊತೆ ಪಾರ್ಟ್ನರ್ಸು, ಅವ್ರದ್ದು ಸೆಂಟ್ರಲ್ ಗೌರ್ಮೆಂಟು 50% ಶೇರ್ ಇದೆ, ಆಡಳಿತ ನಮ್ಮ ಕೈಲಿದೆ. ನಾವು ಅದನ್ನು ಭಾಳ ವ್ಯವಸ್ಥಿತವಾಗಿ ನಾವು ಮಾಡ್ತಾ ಇದ್ದೀವಿ, ಇನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಬೆಂಗಳೂರು ನಗರದಲ್ಲಿ. ಸೊ ಅದರಿಂದ ಮಾಹಿತಿ ಇಲ್ಲದೆ ಬಹುಶಃ ಈ ರೀತಿ ಮಾತಾಡಿರ್ಬೋದು ಪ್ರೈಮ್ ಮಿನಿಸ್ಟರ್ ಅಂತ ನಾನು ಗಮನಿಸಿದ್ದೇನೆ. ಬಟ್ ನಾನು ಈ ಒಂದು ಯೋಜನೆ ಶಕ್ತಿ ಯೋಜನೆ ಅಂತ ತೆಗೆದುಕೊಂಡು ಬಂದಿದ್ದೇವೆ. ಅನೇಕ ರಾಜ್ಯದ ಜನತೆ, ರಾಜ್ಯ ಸರ್ಕಾರಗಳು, ಬೇರೆ ಬೇರೆ ಪಾರ್ಟಿಯವರೆಲ್ಲ ನಮ್ಮ ಯೋಜನೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ನನ್ನ ಹತ್ರ ಮಾತಾಡ್ತಾ ಇದ್ದಾರೆ, ನಮ್ಮ ಇಲಾಖೆಗೆ ಬಂದು ಎಲ್ಲ ತಿಳ್ಕೊಳ್ತಾ ಇದ್ದಾರೆ, ಮಾಹಿತಿ ತಿಳ್ಕೊಳ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಈ ಒಂದು ಭಾಳ ಹೆಚ್ಚಿಗೆ ಜನರ ಒಂದು ವಿಶ್ವಾಸವನ್ನು ಪಡ್ಕೊಂಡಿದೆ. ಭಾಳ ಜನರು ಕೂಡ ಆಕರ್ಷಣೆಯನ್ನು ಆಗ್ತಾ ಇದೆ, ಜನರಿಗೆ ಅನುಕೂಲ ಕೂಡ ಆಗ್ತಾ ಇದೆ. ಸೊ ಅದರಿಂದ ಪ್ರೈಮ್ ಮಿನಿಸ್ಟರ್ ಇವತ್ತು ಏನು ಹೇಳಿಕೆ ಕೊಟ್ಟಿದ್ದಾರೆ ಇದು ತಪ್ಪು ಮಾಹಿತಿ. ಇದು ನಮ್ಮ ಶಕ್ತಿ ಯೋಜನೆಯಿಂದ ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತದೆ ಮತ್ತು ಎಲ್ಲ ಕಡೆ ಮೆಟ್ರೋ ಇಲ್ಲ. ಇದನ್ನು ಮತ್ತೆ ಪ್ರೈಮ್ ಮಿನಿಸ್ಟರ್ ಅವರು ಅವರ ಗಮನಕ್ಕೆ ನಾನು ತಮ್ಮ ಮುಖಾಂತರ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ನಮ್ಮ ಹೆಣ್ಮಕ್ಳು ಭಾಳ ತೃಪ್ತಿಕರವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ, ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ, ಮಕ್ಕಳು ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಸಂಬಂಧಿಗಳು ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಅವ್ರ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇದ್ದಾರೆ, ತೀರ್ಥಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾರೆ. ಎಲ್ಲ ಕಡೆ ನಮ್ಮ ರಾಜ್ಯದಲ್ಲಿ ಚೆನ್ನಾಗಿ ಪ್ರಯಾಣ ಮಾಡಿ ಜನರಿಗೂ ಅನುಕೂಲ ಆಗ್ತಾ ಇದೆ. ತಕ್ಕಂತೆ ಬಸ್ಸನ್ನು ಕೂಡ ನಾವು ಬಿಟ್ಟಿದ್ದೇವೆ. ಈ ಮಾಹಿತಿಯನ್ನು ನಾನು ನಿಮಗೆ ಟ್ವೀಟ್ ಮಾಡೋದು ಬೇಡ, ನೇರವಾಗಿ ನಿಮ್ಮ ಹತ್ರ ಮಾತಾಡೋಣ ಅಂಥೇಳಿ ನಾನು ನಿಮ್ಮನ್ನು ಕರೆಸಿದ್ದೇನೆ.
ಹೊರಗಡೆ ಮಾತಾಡೋದು ಬೇಡ ಅಂತ ಒಳಗಡೆನೆ ಬರಲಿ ಅಂತ. ಸರ್ 136 ಕೋಟಿ ಅಂದರೆ ಬಸ್ ಎಲ್ಲ ನಿಗಮಗಳಿಂದ ಬಂದಿರೋದು ಏನು ಸರ್? 130 ಕೋಟಿ ಮೆಟ್ರೋಲಿ ಈ ವರ್ಷ ಆದಾಯ ಕಂಪೇರ್ ಟು ಲಾಸ್ಟ್ ಇಯರ್. ಶಕ್ತಿ ಸ್ಕೀಮ್ ಮಾಡಿದ್ರೆ 1.81 crores passengers 43 crores revenue. ಇದು 2.4 crores passengers ಇನ್ಕ್ರೀಸ್ ಆಗಿದೆ, ಕಡಿಮೆ ಆಗಿದೆ. ನೋಡಿ 181 ಕ್ರೋರ್ ರೈಡರ್ಶಿಪ್ ಇತ್ತು ಶಕ್ತಿ ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿದಾಗ. ಆಗ ನಮ್ಮ ರೆವಿನ್ಯೂ 431 crores, 43 crores ಮಂತ್ಲಿ ರೆವಿನ್ಯೂ ಇತ್ತು. ಈಗ ಏಪ್ರಿಲ್ಗೆ 2.09 ರೈಡರ್ಶಿಪ್ ಇದೆ, 51 ಕೋಟಿ ರೆವಿನ್ಯೂ ಇದೆ. ಅಂದರೆ ಜಾಸ್ತಿ ಆಗಿದೆ, ರೈಡರ್ಶಿಪ್ಪು ಜಾಸ್ತಿ ಆಗಿದೆ, ರೆವಿನ್ಯೂನು ಜಾಸ್ತಿ ಆಗಿದೆ. ಎಲ್ಲಿ ಕಡಿಮೆ ಆಗಿದೆ? ಬೆಂಗಳೂರು ನಗರದ ಹೇಳ್ತಾ ಇರೋದು ನಾನು. ದಿನ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 60 ಲಕ್ಷ ಹೆಣ್ಮಕ್ಳು ಪ್ರಯಾಣ ಮಾಡ್ತಾ ಇದ್ದಾರೆ. ದಿಸ್ ಇಸ್ ನ್ಯೂಸ್. ಉತ್ತರ ಕರ್ನಾಟಕ ಭಾಗದಲ್ಲಿ ಬಸ್ಗಳ ಸಂಖ್ಯೆ ಕೊರತೆ ಇದೆ ಅನ್ನುವಂಥ ಒಂದು ಆರೋಪ ಇದೆ ಸರ್. ಅಲ್ಲಪ್ಪ, 1,000 ಬಸ್ಸು ಈಗಾಗಲೇ ಬುಕ್ ಮಾಡಿದ್ದೀವಿ ಅಂತ ನಿಮ್ಗೆ ಗೊತ್ತಿದೆ. ನಾನೇ ರಾಮನಗರಕ್ಕೆ ಹೋಗಿ 100 ಬಸ್ ನನಗೆ ರಾಮನಗರ ಜಿಲ್ಲೆಗೂ ಕೊಟ್ಟಿದ್ದಾರೆ, ಇಲ್ಲೂ ಬೆಂಗಳೂರು ನಗರಕ್ಕೂ ಕೊಟ್ಟಿದ್ದಾರೆ, KSRTC ಕೊಟ್ಟಿದ್ದಾರೆ, ಉತ್ತರ ಭಾರತದಲ್ಲಿ ಕೊಟ್ಟಿದ್ದಾರೆ, ಕರ್ನಾಟಕದಲ್ಲೂ ಕೊಟ್ಟಿದ್ದಾರೆ. ಕ್ರಮೇಣ ಒಂದೊಂದು ಆದಮೇಲೆ ನಾವು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀವಿ. ಆದಷ್ಟು ಜನರಿಗೆ KSRTC ಬರೀ ನಾವು ಪ್ರಾಫಿಟ್ ಒಂದೇ ನೋಡೋದಿಲ್ಲ, ನಮಗೆ ಲಾಸ್ ಆಗದವರು ಸಾಕು, ನಮಗೆ ಅಷ್ಟೇ ನಮಗೆ ಬೇಕು. ಆಮೇಲೆ ಸರ್ಕಾರ ದುಡ್ಡು ಕಟ್ತಾ ಇದೆ, ಇದಕ್ಕೇನು ಫ್ರೀಯ KSRTC ಏನು ಫ್ರೀಯಾಗೇನು ಕೊಡ್ತಾ ಇಲ್ಲ. ಗೌರ್ಮೆಂಟ್ ಸಿದ್ದರಾಮಯ್ಯನವ್ರ ನೇತೃತ್ವ ಸರ್ಕಾರ ನಾವು ಬಜೆಟಲ್ಲಿ ಏನು 52,000ರಿಂದ 56,000 ಕೋಟಿ ಇಟ್ಟಿದ್ದೀವಿ, ಆ ಬಜೆಟ್ನಲ್ಲಿ ಸರ್ಕಾರ ಆ ಸಂಸ್ಥೆಗಳಿಗೆ ದುಡ್ಡನ್ನು ಕೊಡ್ತಾ ಇದೆ. ಆ ಟಿಕೆಟು ಹರಿತಾ ಇದ್ದಾರೆ. ಮುಂದಕ್ಕೆ ಇನ್ನೂ ಮಿಸ್ಗೈಡ್ ಆಗಬಾರ್ದು ಅಂತ ಇನ್ನೊಂದು ಥರ ಒಂದು ಬೇರೆ ಬೇರೆ ಕಾರ್ಡ್ ಥರ ಸ್ವೈಪ್ ಮಾಡೋಕ್ಕಾಗ್ತದ ಯೋಚನೆ ಮಾಡ್ತೀವಿ. ಅವ್ರನ್ನ ಒಳಗಡೆ ಕುಳಿಸ್ರಿ. ಪ್ರಧಾನಿ ಕೂಡ ವಿಚಲಿತರಾಗಿದ್ದಾರೆ ಸರ್. ನಾನು ವಿಚಲಿತ ಅಂದ್ರೆ ಅವ್ರಿಗೆ ಮಾಹಿತಿ ಕಡಿಮೆ ಅಂತ ಅವ್ರು ಯಾರು ಸರಿಯಾಗಿ ಅವ್ರ ಇಲಾಖೆಯವರು ಮಾಹಿತಿ ಕೊಟ್ಟಿಲ್ವೇನೋ ಅನಿಸ್ತದೆ ನನಗೆ. ನಾನು ವಿಚಲಿತ ಅಂತ ಹೇಳೋಕ್ಕಿಂತ ಅವ್ರಿಗೆ ಮಾಹಿತಿ ಕಡಿಮೆ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೆ. ಆ ಮಾಹಿತಿಯನ್ನು ತಮ್ಮ ಮುಖಾಂತರ ಪ್ರೈಮ್ ಮಿನಿಸ್ಟರ್ಗೆ, ಯಾಕೆಂದ್ರೆ ನಾವು ಈಗ KSRTC ನಡೆಸ್ತಾ ಇದ್ದೀವಿ, ಮೆಟ್ರೋನು ನಡೆಸ್ತಾ ಇದ್ದೀವಿ ನಾವು. ಇಟ್ ಈಸ್ ಎ ಟ್ರಾವೆಲ್ ಸಿಸ್ಟಮ್. ಎಲ್ಲ ಕಡೆನೂ ನಾರ್ತ್ ಕರ್ನಾಟಕ, ನಾರ್ತ್ ಇಂಡಿಯಾಲೆಲ್ಲ ಎಲೆಕ್ಷನ್ಸು ಭಾಳ ಚೆನ್ನಾಗಿ ನಡೀತಾ ಇದೆ. ಬದಲಾವಣೆ ಬಯಸಿದ್ದಾರೆ, ದೇಶದಲ್ಲಿ ಬದಲಾವಣೆ ಆಗಬೇಕು ಅಂತ ಬಯಸಿದ್ದಾರೆ. ನೀವು ಎಲ್ಲ ಕಡೆ ಓಡಾಡಿದ್ದೀವಿ, ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಕೂಡ ತಾವು ನಂಬರ್ಸ್ ಹೇಳಿದ್ವಿ. ಈಗ ಲೋಕಸಭೆಗೆ ನಿಮ್ಮ ನಂಬರ್ಸ್ ಏನು? ನಮ್ಮ ರಾಜ್ಯಲ್ಲ 20 ಆಸುಪಾಸು. ಒಂದೆರಡು ಸೀಟ್ ಹೆಚ್ಚು ಕಮ್ಮಿ 20. ನಮ್ ಗ್ಯಾರಂಟಿ ಏಟ್ ಏನಂತ ಗೊತ್ತಿಲ್ಲ. BJP ಅವರು ಗಾಬರಿ ಆಗ್ಬಿಟ್ಟಿದ್ದಾರೆ ನಮ್ ಗ್ಯಾರಂಟಿ. ಈಗ ಬೆಂಗಳೂರು ದೇವರಾಜೇಗೌಡ ನಿಮ್ಮ ಹೆಸರನ್ನು ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ. 3 ಕೋಟಿ ಆಫರ್ ಕೊಟ್ಟಿದ್ರು.